ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ಬಿವೈ ವಿಜಯೇಂದ್ರ ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದ್ದಾರೆ. ಲಕ್ಷಾಂತರ ಕಾರ್ಯಕರ್ತರಿಂದ ಪಕ್ಷ ಇವತ್ತಿನವರೆಗೆ ಬೆಳೆದು ಬಂದಿದೆ. ಕಾರ್ಯಕರ್ತರ ಶ್ರಮದಿಂದ ಸಮೃದ್ಧ ವೃಕ್ಷದಂತೆ ನಮ್ಮ ಪಕ್ಷ ಬೆಳೆದು ಬಂದಿದೆ. ಇಂತಹ ಒಂದು ಪಕ್ಷದಲ್ಲಿ ಶಿಸ್ತು ಹಾಗೂ ತ್ಯಾಗಕ್ಕೆ ಮೊದಲ ಆದ್ಯತೆ. ಏನೇ ಇದ್ರೂ ಕೂಡ ಶಿಸ್ತು ಹಾಗೂ ತ್ಯಾಗಕ್ಕೆ ಮೊದಲ ಆದ್ಯತೆಯನ್ನು ಕೊಡಲಾಗುತ್ತೆ. ಈ ವಿಷಯದಲ್ಲಿ ನಾನು ಎಂದಿಗೂ ಕೂಡ ರಾಜಿ ಮಾಡಿಕೊಂಡಿಲ್ಲ. ಸದ್ಯ ಶಾಸಕ ಯತ್ನಾಳ್ ಅವರ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಲಾಗಿದೆ. ಒಂದು ಸುದೀರ್ಘವಾದ ಅವಧಿವರೆಗೆ ಅವರು ಏನು ಮಾತನಾಡ್ತಾ ಇದ್ರು, ಅವರ ಸ್ಥಿತಿಗತಿ ಏನಿತ್ತು, ಇದೆಲ್ಲವನ್ನ ಹೈಕಮಾಂಡ್ ಅವಲೋಕನ ಮಾಡ್ತಾ ಇತ್ತು. ಈಗ ಹೈಕಮಾಂಡ್ ನಿರ್ಧಾರ ತೆಗೆದುಕೊಂಡಿದೆ. ಇದೊಂದು ಅನಿವಾರ್ಯವಾಗಿ ತೆಗೆದುಕೊಂಡಿರುವಂತಹ ಕ್ರಮ. ನಾನು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ವರಿಷ್ಠರ ಬಳಿಯಲ್ಲಿ ಎಂದೂ ಕೂಡ ದೂರು ಕೊಡಲಿಲ್ಲ. ಹಾಗಾಯಿತು ಹೀಗಾಯಿತು, ನನ್ನ ವಿರುದ್ಧ ಮಾತನಾಡಿದ್ರು ಮತ್ತೊಂದು ಮಗದೊಂದು ಅಂತ ಹೈಕಮಾಂಡ್ ಬಳಿಯಲ್ಲಿ ನಾನು ಎಂದಿಗೂ ಕೂಡ ಹೇಳ್ಕೊಂಡಿಲ್ಲ. ಸಂಘ ಪಕ್ಷದ ಹಿರಿಯರ ಮಾರ್ಗದರ್ಶನದಲ್ಲಿ ನಾನು ನಡೀತಾ ಇದ್ದೀನಿ. ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿದ ಬೆನ್ನಲ್ಲೇ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ಏನೆಲ್ಲ ನಡೀತಾ ಇತ್ತು, ಏನೆಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ರು, ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಯಾವ ರೀತಿಯಾಗಿ ತೊಡಗ್ತಾ ಇದ್ರು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಸೂಕ್ಷ್ಮವಾಗಿ ಎಲ್ಲವನ್ನೂ ಕೂಡ ನೋಡ್ತಾ ಇತ್ತು. ಸುದೀರ್ಘ ಕಾಲದವರೆಗೆ ಅವಕಾಶ ಕೂಡ ಮಾಡಿಕೊಡ್ತು. ಇವತ್ತು ಬದಲಾಗ್ತಾರೆ, ನಾಳೆ ಬದಲಾಗ್ತಾರೆ. ಶಿಸ್ತು ಸಮಿತಿಯಿಂದ ನೋಟಿಸ್ ಕೊಟ್ಟ ಬಳಿಕವಾದರೂ ಅವರ ಒಂದು ವರ್ತನೆಗಳಲ್ಲಿ ಬದಲಾವಣೆ ಆಗತ್ತೆ ಅನ್ನುವಂತಹ ನಿರೀಕ್ಷೆಯನ್ನು ಹೈಕಮಾಂಡ್ ಇಟ್ಕೊಂಡಿತ್ತು. ಆದರೆ ಅವರ ಒಂದು ಹೇಳಿಕೆಗಳಲ್ಲಿ, ಅವರ ಒಂದು ವರ್ತನೆಗಳಲ್ಲಿ, ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ಯಾವುದೇ ಬದಲಾವಣೆಗಳು ಕಂಡುಬರಲಿಲ್ಲ.